ನಮ್ಮ ಜಿಲ್ಲೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಇಲ್ವೇ ಇಲ್ಲ. ಆಗ್ಬೋದು, ರಾಜ್ಯ ಆಗಿರ್ಬೋದು ಸರ್. ಏನೇ ಭಿನ್ನಾಭಿಪ್ರಾಯಗಳಿದ್ರು ಒಂದೇ ಪಕ್ಷದಲ್ಲಿ ಇದ್ದ ಮೇಲೆ ಹೊಂದಾಣಿಕೆ ಅನಿವಾರ್ಯ. ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಕ್ಷದಲ್ಲಿರುವಂಥ ಚುನಾವಣೆಯಲ್ಲಿ ನಾವು ಸಾಬೀತು ಮಾಡಿದ್ದೀವಿ. ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಸಾಬೀತು ಈಗಾಗಲೇ ಮಾಡಿದ್ದೀವಿ. ಸೊ ಅದು ಮುಂದುವರಿತಿದ್ರೆ ಅಷ್ಟೇ. ಸರ್, ರಾಜಣ್ಣವರಾಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಇವರೆಲ್ಲರೂ ಒಂದು ಮಾತು ಹೇಳ್ತಿದ್ದಾರೆ. ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಒಂದು ಮಾಸ್ ಬೇಯಿಸಿರೋಂಥದ್ದು, ಅವರು ಬದಲಾಯಿಸಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಅಲ್ಲ, ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದನ್ನ ಕೆಲವರು ಹೇಳ್ತಿದ್ದಾರೆ. ನಾವು ಕೂಡ ಅದನ್ನ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಇದನ್ನು ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ತೀರಾ ಸರ್? ಅದನ್ನು ಅವ್ರಿಗೆ CM ಅವ್ರಿಗೆ ಕೇಳ್ಬೇಕು. ನೀವು ಅವ್ರು ಹೆಂಗೆ ಅವ್ರ ಡಿಸಿಷನ್ ತಗೋಬೇಕಲ್ಲ. ಆಕ್ಟಿವ್ ಆಗಿರಬೇಕು ರಾಜಕೀಯದಲ್ಲಿ ಅಂತ. ಆಕ್ಟಿವ್ ಆಗಿರ್ಬೇಕಂತ ಹೇಳಿದ್ದೀವಿ. ಅವ್ರು ಹೇಳಿದಾರಲ್ಲ ಮೊನ್ನೆ, ನಾ ಇನ್ನೊಂದು ಸಾರಿ ನೋಡ್ತೀನಿ ಅಂತ, ಕುಸ್ತಿ ಆಡ್ತಂತ ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಇಷ್ಟೆಲ್ಲ ಕುಸ್ತಿ ಆದ್ರೂ ಇನ್ನೂ ಕುಸ್ತಿ ಮಾಡ್ತೀವಿ ಅಂತ ಹೇಳಿ ನಿಜ ಗ್ರೇಟ್ ಸರ್. ಕುಸ್ತಿ ವಿಧಾನಸಭೆಗೆ ಆಡ್ತಾರ ಸರ್, ಲೋಕಸಭೆಗೆ ಆಡ್ತಾರ? ಅದನ್ನ ಅವ್ರನ್ನ ಒಂದ್ಸಲ ಕೇಳಿ, ನೀವು ಕೇಳಿ ಅದಕ್ಕೆ ಹೇಳ್ತೀರಾ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಕೇಳಿ. ಅವ್ರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ತೊಳಿ ಮುಗಿಲಿ. ಓಕೆ, ಇದೆ We have joined with PWD Minister Mr. Satish Jarkili. Thank you so much for talking to India today, sir. सर, जो रिपोर्ट्स है आपने कल डिप्टी चीफ मिनिस्टर DK शिवकुमार को मिला है, सर क्या मीटिंग था सर, किसके बारे में आपने बात की? वो हमारे अध्यक्ष वरिष्ठ नेता है, इसके बारे में कल मिला जरूर है. ಇದು ಸತೀಶ್ ಜಾರಕಿಹೊಳಿ ಅವ್ರ ಮಾತು. ಅಂದರೆ CM ಬದಲಾವಣೆ ಇಲ್ಲ ಅಂತ ಈಗಲೂ ಸತೀಶ್ ಜಾರಕಿಹೊಳಿ ಹೇಳ್ತಾ, ನೆನೇನು ಮಹತ್ವದ ಒಂದು ಬೆಳವಣಿಗೆ ಆಗಿತ್ತು. DK ಶಿವಕುಮಾರ್ ಅವರನ್ನು ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದರು. ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿತ್ತು. ಆ ಸಂದರ್ಭದಲ್ಲಿ CM ಮನವೊಲಿಸಿ, ಸಿದ್ದರಾಮಯ್ಯ ಅವರ ಮನವೊಲಿಸಿ ನಾಯಕತ್ವ ಬಿಟ್ಕೊಡಕ್ಕೆ ಹೇಳಿ ಅವ್ರ ಮಾರ್ಗದರ್ಶನದಲ್ಲೇ ನಾನು ಅಧಿಕಾರ ಮಾಡ್ತೀನಿ ಅಂತ DKಶಿ ಸತೀಶ್ ಮುಂದೆ ಮನವಿ ಮಾಡ್ಕೊಂಡಿದ್ರು. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ಅಂತ ಹೇಳಿದರು. ಆದರೆ ಒಂದಿಷ್ಟು ಆಫರ್ಗಳನ್ನು DKಶಿ ಸತೀಶ್ಗೆ ಕೊಟ್ಟಿದ್ರಲ್ಲ, ಆ ವಿಷಯವಾಗಿ ಮಾತಾಡ್ತಾ ನಾನು ಯಾವತ್ತೂ CM ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ.